ಸ್ಮೃತಿ ಮಂದಾನ ಜೊತೆ ಮದುವೆ ರದ್ದು ಬಳಿಕ ಪಲಾಶ್ ಮುಚ್ಚಲ್ರಿಂದ ಮತ್ತೊಂದು ವಿವಾದ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ವಿದಾನ್ಯಾನ್ ಮನೆಯಿಂದ ಪಲಾಶ್ ಮುಚ್ಚಲ್ ವಿರುದ್ಧ ಪೊಲೀಸರಿಗೆ ದೂರು ಸಲ್ಲಿಕೆ. ಸಿನಿಮಾ OTTಯಲ್ಲಿ ಬಿಡುಗಡೆ ಬಳಿಕ 25 ಲಕ್ಷ ರೂಪಾಯಿಗೆ 12 ಲಕ್ಷ ರೂಪಾಯಿ ಲಾಭ ಗಳಿಕೆಯ ಆಮಿಷ ಒಡ್ಡಿದ್ರೂ ನಟನೆಯ ಆಫರ್ ಅನ್ನು ನೀಡಿದ್ದ ಮುಚ್ಚಲ್. ಜೈಲಿನಲ್ಲಿ ಕೊಲೆ ಅಪರಾಧಿಗಳ ಲವ್ ಶುರುವಾಗಿದೆ. ಡೇಟಿಂಗ್ ಆ್ಯಪ್ನಲ್ಲಿ ಭೇಟಿಯಾದ ವ್ಯಕ್ತಿಯನ್ನು ಕೊಲೆ ಮಾಡಿದ ಮಾಡೆಲ್ ಆಗಿರುವ ಪ್ರಿಯಾ ಸೇಠ್ ಹಾಗೂ 3 ಮಕ್ಕಳು ಸೇರಿದಂತೆ 4 ಜನರನ್ನ ಕೊಂದ ಆರೋಪದ ಮೇಲೆ ಶಿಕ್ಷೆಗೊಳಗಾದ ವ್ಯಕ್ತಿ ರಾಜಸ್ಥಾನದ ಅಲ್ವಾರ್. ಇಬ್ಬರು ಮದುವೆಯಾಗಲು ಫೆರೋಲ್ ಪಡೆದು ಕೊಲೆ ಅಪರಾಧಿಗಳು. ರಾಜಸ್ಥಾನದ ಸಂಗಮೇರ್ ಓಪನ್ ಜೈಲಿನಲ್ಲಿ ಭೇಟಿಯಾದ ಪ್ರಿಯಾ ಸೇಠ್ ಮತ್ತು ಹನುಮಾನ್ ಪ್ರಸಾದ್ ಮಧ್ಯೆ ಲವ್ ಶುರುವಾಗಿದೆ. ಈಗ ಇಬ್ಬರು ಮದುವೆಯಾಗಲು ನಿರ್ಧರಿಸಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದ್ದು, ಸಾರಿಗೆ ಸಂಸ್ಥೆಯ ಬಸ್ ಹರಿದು 4 ವರ್ಷದ ಮಗು ಸ್ಥಳದಲ್ಲೇ ಮೃತಪಟ್ಟಿದೆ. ಗೂಗಲ್ ಗ್ರಾಮದಿಂದ ದೇವದುರ್ಗಕ್ಕೆ ತೆರಳುತ್ತಿದ್ದಾಗ KKRTC ಬಸ್ಸಿಗೆ ಬಾಲಕಿ ಏಕಾಏಕಿ ಅಡ್ಡ ಬಂದಿದ್ದಾಳೆ. ಮಗು ರಸ್ತೆ ದಾಟಲು ಮುಂದಾದಾಗ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಹರಿದಿದೆ. ಪ್ರೀತಿಸಿ ಮದುವೆಯಾದ ನವವಿವಾಹಿತೆ 2 ತಿಂಗಳಲ್ಲಿ ನೇಣಿಗೆ ಶರಣಾದ ಘಟನೆ. ಅನಸೂಯ ತನ್ನ ಅತ್ತೆ ಮಗ ಅವಿನಾಶ್ ನನ್ನ ಪ್ರೀತಿಸಿ ಮದುವೆಯಾಗಿದ್ಲು. 2 ತಿಂಗಳ ಹಿಂದೆ ಅನಸೂಯ ಅವಿನಾಶ್ ಮದುವೆ 2 ಕುಟುಂಬಸ್ಥರ ಸಮ್ಮುಖದಲ್ಲಿ ನೆರವೇರಿತ್ತು. ಮದುವೆಯಾದ ಬಳಿಕ ಗಂಡನ ಜೊತೆ ಹಳ್ಳಿಯಲ್ಲಿ ಇರುವುದಕ್ಕೆ ಅನಸೂಯ ಬೇಸರ. ಇದೇ ಕಾರಣಕ್ಕೆ ಈ ಕೆಟ್ಟ ನಿರ್ಣಯ. ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪು. ರಾಜ್ಯದಲ್ಲಿ ಬೈಕ್ಗಳನ್ನು ಟ್ಯಾಕ್ಸಿಗಳನ್ನಾಗಿ ಬಳಸಲು ಹೈಕೋರ್ಟ್ ಅನುಮತಿ. ಆ ಮೂಲಕ ಈ ಹಿಂದೆ ರಾಜ್ಯ ಸರ್ಕಾರ ವಿಧಿಸಿದ್ದ ನಿಷೇಧಕ್ಕೆ ತಡೆ ನೀಡಿದಂತಾಗಿದೆ.